ಒಂದು ಭೀಕರವಾದ ಮಹಾಯುದ್ಧ ಅಂದ್ರೆ ಅದೇ ಮಹಾಭಾರತ ಯುದ್ಧ ನಡೆಯುವ ಬರೋಬ್ಬರಿ 7 ವರ್ಷಗಳ ಮುಂಚೆಯೇ ಆ ಇಡೀ ಯುದ್ಧದ ಪ್ರತಿಯೊಂದು ವಿವರ, ಯಾರು ಸಾಯ್ತಾರೆ, ಯಾರಿಗ್ ನೋವಾಗುತ್ತೆ ಅನ್ನೋ 3 ಲಕ್ಷ ಶ್ಲೋಕಗಳ ಒಂದು ಬೃಹತ್ ಸ್ಕ್ರಿಪ್ಟ್ ಸಿದ್ಧವಾಗಿತ್ತು ಅಂದ್ರೆ ನಂಬೋಕ್ ಸಾಧ್ಯನಾ? ಖಂಡಿತ ಕಷ್ಟನೇ, ಒಂಥರ ಅಸಾಧ್ಯ ಅಂತಲೇ ಅನ್ಸುತ್ತೆ. ಹೌದು ಹೌದು. ಇವತ್ತು ನಮ್ಮ ಮುಂದಿರೋ 800 ಪುಟಗಳ ಈ ಒಂದು ಬೃಹತ್ ಕನ್ನಡ ಗ್ರಂಥ ಕೇವಲ ಇತಿಹಾಸದ ರಹಸ್ಯಗಳನ್ನ ಮಾತ್ರ ಹೇಳ್ತಾ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ನಾವೆಲ್ಲ ಮಾಡೋ ಒಂದು ಸಾಮಾನ್ಯ ಆಚರಣೆಯ ಹಿಂದಿರುವ ಅಗಾಧವಾದ ಅಂದ್ರೆ ಇಡೀ ಬ್ರಹ್ಮಾಂಡದ ಕಥೆನ ಬಿಚ್ಚಿಡ್ತಾ ಇದೆ. ನಿಜ. ವಿಷಯದ ಆಳಕ್ಕಿಳಿಯುವ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಶೋಧನೆ ಮಾಡ್ತಿರೋ ಮೂಲ ಸಾಮಗ್ರಿ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಸರಿ, ಇದನ್ನೆಲ್ಲ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಇವತ್ ನಾವು ನೋಡ್ತಿರೋ ಈ ಗ್ರಂಥ ಇದೆಯಲ್ಲ, ಇದು ಕೇವಲ ಯಾವುದೋ ಕೆಲವು ಮಂತ್ರಗಳ ಅರ್ಥ ಹೇಳೋ ಸಾಮಾನ್ಯ ಪುಸ್ತಕ ಖಂಡಿತ ಅಲ್ಲ. ಇದೊಂದು ಜೀವಮಾನದ ಅಧ್ಯಯನದ ಫಲ. ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ ಅವರು ಸಂಪಾದಿಸಿರೋ ಗ್ರಂಥ ಅಲ್ವಾ? ಹೌದು, ವಿಜಯೇಂದ್ರ ರಾಮನಾಥ ಭಟ್ಟ ಅವರ ಪರಿಶ್ರಮ ಇದು. ಮತ್ತೆ ಈ ಗ್ರಂಥಕ್ಕೆ ಒಂದು ದೊಡ್ಡ ತೂಕ ಇದೆ. ಯಾಕಂದ್ರೆ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಆಶೀರ್ವಾದ ಪತ್ರ ಈ ಬೃಹತ್ ಕಾರ್ಯಕ್ಕಿದೆ. ಅಂದ್ರೆ ಇದೊಂದು ಅತ್ಯಂತ ಅಧಿಕೃತವಾದ ಪುಸ್ತಕ. ಖಂಡಿತ. 100 ವರ್ಷಗಳ ತಾತ್ವಿಕ ಪರಂಪರೆಯ ಬೆಂಬಲ ಇರೋ ಮಾಹಿತಿ ಇದು. ಹೌದು. ಮತ್ತೆ ಈ ಪುಸ್ತಕದ ಹಿಂದಿರುವ ಆ ಒಂದು ವ್ಯಕ್ತಿಗತವಾದ ಸ್ಪರ್ಶ ನನ್ನ ಗಮನನ ಬಹಳವಾಗಿ ಸೆಳೆಯಿತು. ಲೇಖಕರ ತಂದೆ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟ ಅವರು ಕೋಟೇಶ್ವರದ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಬರೋಬ್ಬರಿ 5 ದಶಕಗಳ ಕಾಲ ಸೇವೆ ಸಲ್ಲಿಸ್ತೋರ್ ಗೊತ್ತಾ? ಹೌದು, ತಮ್ಮ 14ನೇ ವಯಸ್ಸಿನಿಂದಲೇ. ಅಬ್ಬಾ, ಊಹಿಸ್ಕೊಳ್ಳಿ, 50 ವರ್ಷಗಳ ಕಾಲ ದಿನವೂ ಅದೇ ದೇವಸ್ಥಾನ, ಅದೇ ಪೂಜೆ, ಅದೇ ಆಚರಣೆ. ಆ ಒಂದು ದೀರ್ಘಕಾಲದ ಅನುಭವ ಮತ್ತೆ ನಿರಂತರತೆ ಈ ಗ್ರಂಥದಲ್ಲಿ ಹರಿದು ಬಂದಿದೆ. ನಮ್ಮ ದೈನಂದಿನ ಆಚರಣೆಗಳು ಒಂದು ದೊಡ್ಡ ಮರ ಅಂದ್ಕೊಂಡ್ರೆ, ಈ ಗ್ರಂಥ ಆ ಮರದ ಕಂಡಿಗೆ ಕಾಣದ ಆಳವಾದ ಬೇರುಗಳನ್ನು ನಮಗೆ ತೋರಿಸುತ್ತೆ. ಆ ಬೇರುಗಳ ಹೋಲಿಕೆ ಬಹಳ ಸಮಂಜಸವಾಗಿದೆ ನೋಡಿ. ಯಾಕಂದ್ರೆ ಮರದ ಎಲೆಗಳು, ಕೊಂಬೆಗಳು ಎಲ್ಲರಿಗೂ ಕಾಣುತ್ತೆ. ಆದ್ರೆ ಮರಕ್ಕೆ ಜೀವ ಕೊಡೋದು ಯಾರಿಗೂ ಕಾಣದ ಆ ಬೇರುಗಳು. ನಿಖರವಾಗಿ. ಅದೇ ರೀತಿ ನಾವೆಲ್ಲರೂ ಮಾಡೋ ಆಚರಣೆಗಳ ಹೊರಗಿನ ಸ್ವರೂಪ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅದರ ಹಿಂದಿನ ಉದ್ದೇಶ ಮರೆಯಾದ್ಬಿಡುತ್ತೆ. ಸರಿಯಾಗಿ ಹೇಳಿದ್ರಿ. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದು ಅಥವಾ ಕಾರಿನ ಬಾಗಿಲು ಲಾಕ್ ಮಾಡಿದ್ದೇನಾ ಅಂತ ಚೆಕ್ ಮಾಡೋದು, ಪ್ರತಿದಿನದ ಅಭ್ಯಾಸಗಳು, ಇವೆಲ್ಲ ಎಷ್ಟು ಯಾಂತ್ರಿಕವಾಗ್ಬಿಡುತ್ತೆ ಅಂದ್ರೆ ಆ ಕೆಲಸ ಮಾಡುವಾಗ ನಮ್ಮ ಮಿದುಳು ಒಂಥರ ಆಟೋಪೈಲಟ್ ಮೋಡ್ಗೆ ಹೋಗಿರುತ್ತೆ. ವಿಜ್ಞಾನ ಕೂಡ ಹೇಳುತ್ತೆ, ಮಿದುಳು ತನ್ನ ಶಕ್ತಿಯನ್ನ ಉಳಿಸ್ಕೊಳ್ಳೋಕೆ ಪುನರಾವರ್ತಿತ ಕೆಲಸಗಳನ್ನ ಮಸಲ್ ಮೆಮರಿಯಾಗಿ ಬದಲಾಯಿಸುತ್ತೆ ಅಂತ. ಹೌದು, ಅಭ್ಯಾಸ ಬಲ. ಹಾಗಾದ್ರೆ ಸಾವಿರಾರು ವರ್ಷಗಳಿಂದ ಹರಿದು ಬಂದಿರೋ ಸಂಧ್ಯಾವಂದನೆಯಂತಹ ಆಚರಣೆಗಳು ಕೂಡ ಕಾಲಕ್ರಮೇಣ ಕೇವಲ ಒಂದು ಯಾಂತ್ರಿಕ ಅಭ್ಯಾಸ ಆಗ್ಬಿಡೋ ಅಪಾಯ ಇದೆ ಅಲ್ವಾ? ಆ ಯಾಂತ್ರಿಕತೆಯಿಂದ ಹೊರಬಂದು ಆ ಬೇರುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆ ಯಾಂತ್ರಿಕತೆಯಿಂದ ಹೊರಬರಬೇಕು ಅಂದ್ರೆ ನಾವು ಮೊದಲು ಈ ಗ್ರಂಥದ 2 ಸಂಪುಟಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ಮೂಲ ಸಾಮಗ್ರಿ ಸ್ಪಷ್ಟವಾಗಿ ಹೇಳುತ್ತೆ, ಮೊದಲನೇ ಸಂಪುಟವು ಭಕ್ತಿಯುಕ್ತ ಕರ್ಮಯೋಗದ ಬಗ್ಗೆ ಒತ್ತು ನೀಡುತ್ತೆ ಅಂತ. ಕರ್ಮಯೋಗ ಅಂದ್ರೆ ಆಚರಣೆಯ ಭೌತಿಕ ಸ್ವರೂಪ, ಸರಿನಾ? ಹೌದು. ಸಂಧ್ಯಾವಂದನೆಯಲ್ಲಿ ಯಾವ ಮಂತ್ರ ಹೇಳ್ಬೇಕು, ಸ್ನಾನದ ನಿಯಮಗಳೇನು, ಕೈಗಳ ಮುದ್ರೆಗಳು ಹೇಗಿರ್ಬೇಕು, ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಅದು ತಿಳಿಸುತ್ತೆ. ಅಂದ್ರೆ ಅದು ಒಂದು ರೀತಿ ಮ್ಯಾನ್ಯುವಲ್ ಅಥವಾ ಕೈಪಿಡಿ ಇದ್ದಾಗೆ, ಭೌತಿಕವಾಗಿ ದೇಹ ಏನ್ ಮಾಡಬೇಕು ಅಂತ ಅದು ಹೇಳ್ಕೊಡುತ್ತೆ. ಖಂಡಿತ. ಆದ್ರೆ ನೋಡಿ, ಮನುಷ್ಯನ ಮನಸ್ಸು ಒಂದು ಕಡೆ ನಿಲ್ಲಲ್ವಲ್ಲ. ಬಾಯಲ್ಲಿ ಮಂತ್ರ ಹೇಳ್ತಾ ಇದ್ರೂ ಕೈಯಲ್ಲಿ ನೀರ್ ಬಿಡ್ತಾ ಇದ್ರು ನಮ್ಮ ಮನ್ಸು ಆಫೀಸ್ನ ಮೀಟಿಂಗ್ ಬಗ್ಗೆನೋ ಅಥವಾ ಕಟ್ಟಬೇಕಾದ ಕರೆಂಟ್ ಬಿಲ್ ಬಗ್ಗೆನೋ ಯೋಚಿಸ್ತಾ ಇರುತ್ತೆ. ಹೌದು ಹೌದು. ಕರ್ಮ ನಡೀತಾ ಇರುತ್ತೆ, ಆದ್ರೆ ಅಲ್ಲಿ ಜ್ಞಾನ ಇರಲ್ಲ. ಆ ಭೌತಿಕ ಮತ್ತೆ ಮಾನಸಿಕ ಅಂತರವನ್ನ ಕಡಿಮೆ ಮಾಡೋದೇ ಈ 2ನೇ ಸಂಪುಟದ ಉದ್ದೇಶ. ಈ ಸಂಪುಟವು ಭಕ್ತಿಯುಕ್ತ ಜ್ಞಾನಯೋಗದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಜ್ಞಾನಯೋಗ. ಹೌದು. ಇಲ್ಲಿ ಕೇವಲ ಆಚರಣೆ ಇಲ್ಲ, ಬದಲಿಗೆ ಅನುಸಂಧಾನ, ಅಂತರಂಗದ ಚಿಂತನೆ ಮತ್ತೆ ಸಮೀಕ್ಷೆ ಇದೆ. ಯಾವುದೇ ಕರ್ಮ ಕೇವಲ ದೈಹಿಕ ಚಲನೆ ಆಗಬಾರ್ದು, ಅದರ ಜೊತೆಗೆ ಜ್ಞಾನವೂ ಇರ್ಬೇಕು ಅನ್ನೋದೇ ಇದರ ಮುಖ್ಯ ಗುರಿ. ಸ್ವಲ್ಪ ತಡೀರಿ. ಈ ಅನುಸಂಧಾನ ಅಥವಾ ಅಂತರಂಗವನ್ನೋ ಪ್ರವೇಶಿಸೋದು ಅಂದ್ರೆ ಪ್ರಾಯೋಗಿಕವಾಗಿ ನಿಜಕ್ಕೂ ಏನು? ಅಂದ್ರೆ ಇದು ಕೇವಲ ಮಲ್ಟಿ ಟಾಸ್ಕಿಂಗ್ ಮಾಡೋದಾ? ಒಂದೆಡೆ ಮಂತ್ರ ಹೇಳೋದು
ಮತ್ತೊಂದೆಡೆ ಕಣ್ಮುಚ್ಕೊಂಡು ಯಾವುದೋ ಒಂದು ಚಿತ್ರವನ್ನು ಕಲ್ಪಿಸಿಕೊಳ್ಳೋದಾ? ಇದು ಕೇವಲ ನಿಯಮಗಳ ಪಾಲನೆನಾ ಅಥವಾ ಇದರಲ್ಲಿ ಮನಸ್ಸಿನ ವಿಕಾಸದ ಯಾವುದಾದ್ರೂ ಪ್ರಕ್ರಿಯೆ ಅಡಗಿದೆಯಾ? ಒಳ್ಳೆ ಪ್ರಶ್ನೆ. ಅನುಸಂಧಾನ ಅಂದ್ರೆ ಮಲ್ಟಿಟಾಸ್ಕಿಂಗ್ ಖಂಡಿತ ಅಲ್ಲ. ಅದು ಸಿಂಗಲ್ ಪಾಯಿಂಟೆಡ್ ಫೋಕಸ್ ಅಂದ್ರೆ ಏಕಾಗ್ರತೆ. ಕೇವಲ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂಲೋದಲ್ಲ ಅದು. ಮತ್ತಿನ್ನೇನು? ನಾವಾಡೋ ಪ್ರತಿಯೊಂದು ಮಂತ್ರದ ಅಕ್ಷರದ ಹಿಂದಿರೋ ಶಕ್ತಿಯನ್ನ, ಅರ್ಥವನ್ನ ಪ್ರಜ್ಞಾಪೂರ್ವಕವಾಗಿ ಮನಸ್ಸಿಗೆ ತಂದುಕೊಳ್ಳೋದು. ಮಂತ್ರದ ಶಬ್ದ ಮತ್ತು ಮನಸ್ಸಿನ ಚಿತ್ರಣ ಎರಡೂ ಒಂದಾಗೋದು. ಇದೊಂದು ಸ್ಪಷ್ಟವಾದ ಮಾನಸಿಕ ವಿಕಾಸದ ಪ್ರಕ್ರಿಯೆ. ಅರ್ಥ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, ಗಾಯತ್ರಿ ಮಂತ್ರದ ಜಪದ ವೇಳೆ ನಾವು ಸುಮ್ಮನೆ ಮಂತ್ರವನ್ನ ಒಪ್ಪಿಸಿದ್ರೆ ಸಾಲ್ದು. ಆ ಸಮಯದಲ್ಲಿ ಭಗವಂತನ ವಿವಿಧ ರೂಪಗಳ ಚಿಂತನೆ ಮಾಡಬೇಕು ಅಂತ ಈ ಗ್ರಂಥದಲ್ಲಿ ಬಹಳ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಓ, ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ ನೋಡಿ. ಗಾಯತ್ರಿ ಜಪ ಅಂದ ಕೂಡಲೇ ನಮಗೆ ಕೇವಲ ಆ ನಿರ್ದಿಷ್ಟ ಮಂತ್ರ, ಆ ಶಬ್ದಗಳು ಮಾತ್ರ ನೆನಪಾಗುತ್ತೆ. ಹೌದು. ಆದರೆ ಈ ಗ್ರಂಥದ ಪ್ರಕಾರ ಜಪದ ಸಮಯದಲ್ಲೇ ನಾವು ಭಗವಂತನ ವಿವಿಧ ರೂಪಗಳಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವೇದವ್ಯಾಸ ಹೀಗೆ ದಶಾವತಾರಗಳನ್ನು ಧ್ಯಾನಿಸಬೇಕು ಅಂತ ಹೇಳಲಾಗಿದೆ. ಖಂಡಿತ. ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಭಗವಂತ ಒಬ್ಬನೇ, ಆತ ಸರ್ವಶಕ್ತ ಅಂದ ಮೇಲೆ ಆತನಿಗೆ ಒಂದೇ ಮೂಲರೂಪ ಇರುತ್ತೆ ಅಲ್ವಾ? ಆತನು ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ ಆ ಒಂದು ರೂಪದಿಂದಲೇ ಮಾಡಬಹುದಲ್ಲ? ಈ ಎಲ್ಲಾ ವಿಭಿನ್ನ, ಕೆಲವೊಮ್ಮೆ ಉಗ್ರವಾದ ರೂಪಗಳನ್ನ ಆತ ತಾಳುವ ಅಗತ್ಯ ಏನು? ನಾವದನ್ನ ಯಾಕೆ ಧ್ಯಾನಿಸಬೇಕು? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಮಧ್ವಾಚಾರ್ಯರ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬರೋ ಮಧ್ವವಿಜಯದ ಒಂದು ಅದ್ಭುತವಾದ ಉಲ್ಲೇಖವನ್ನ ಮೂಲಗ್ರಂಥವು ಇಲ್ಲಿ ನೀಡುತ್ತೆ. ನೀವು ಹೇಳಿದ್ದು ಸಂಪೂರ್ಣ ಸರಿ. ಅಂದ್ರೆ ಆತನಿಗೆ ಒಂದೇ ರೂಪ ಸಾಕು ಅಂತನಾ? ಹೌದು. ಭಗವಂತನು ತನ್ನ ಮೂಲರೂಪದಿಂದಲೇ ಇಡೀ ಬ್ರಹ್ಮಾಂಡದ ಸಕಲ ಆಗುಹೋಗುಗಳನ್ನ ನಿಯಂತ್ರಿಸಲು ಸಂಪೂರ್ಣ ಸಮರ್ಥನಾಗಿದ್ದಾನೆ. ಆತನಿಗೆ ಈ ಬೇರೆ ಬೇರೆ ರೂಪಗಳನ್ನ ತಾಳುವ ಯಾವುದೇ ಅನಿವಾರ್ಯತೆ ಖಂಡಿತ ಇಲ್ಲ. ಹಾಗಾದ್ರೆ ಮತ್ತ್ಯಾಕೆ? ಆದರೂ ಆತನು ಬೇರೆ ಬೇರೆ ಚಟುವಟಿಕೆಗಳಿಗಾಗಿ ಬೇರೆ ಬೇರೆ ರೂಪಗಳನ್ನ ಧರಿಸ್ತಾನೆ. ಯಾಕೆ ಗೊತ್ತಾ? ಕೇವಲ ತನ್ನ ಭಕ್ತರ ಮೇಲಿನ ವಾತ್ಸಲ್ಯಕ್ಕಾಗಿ. ಅಂದ್ರೆ ತನ್ನ ಮೇಲಿರೋ ಪ್ರೀತಿಯನ್ನ ಭಕ್ತರಿಗೆ ಅರ್ಥ ಮಾಡಿಸೋದಕ್ಕಾಗಿ. ಭಕ್ತರ ವಾತ್ಸಲ್ಯಕ್ಕಾಗಿ. ನನಗಿದು ಸಂಪೂರ್ಣವಾಗಿ ಒಪ್ಪಿಗೆ ಆಗ್ತಾ ಇಲ್ಲ. ಯಾಕೆ? ಭಗವಂತನಿಗೆ ಕೇವಲ ವಾತ್ಸಲ್ಯ ತೋರಿಸೋಕೆ ಇಷ್ಟೊಂದು ವಿಭಿನ್ನ ಮತ್ತೆ ಕೆಲವೊಮ್ಮೆ ನರಸಿಂಹನಂತಹ ಉಗ್ರ ರೂಪಗಳ ಅವಶ್ಯಕತೆ ಏನಿತ್ತು? ಕೇವಲ ಪ್ರೀತಿಯಿಂದಲೇ, ಒಂದೇ ಶಾಂತ ರೂಪದಿಂದಲೇ ಆತ ಆ ವಾತ್ಸಲ್ಯನ ಭಕ್ತರಿಗೆ ತಲುಪಿಸಬಹುದಿತ್ತು ಅಲ್ವಾ? ನಿಮ್ಮ ಆಕ್ಷೇಪಣೆ ಸರಿಯಾಗಿದೆ. ಆದರೆ ಇಲ್ಲಿ ಭಗವಂತನ ಶಕ್ತಿಗಿಂತ ಮನುಷ್ಯನ ಮನಸ್ಸಿನ ಮಿತಿಯನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನ ಮಿತಿ ಅಂದ್ರೆ? ಈಗ ನೋಡಿ, ಮನುಷ್ಯನ ಬುದ್ಧಿಗೆ ಆಕಾರವಿಲ್ಲದ ಅನಂತ ಅಥವಾ ಇನ್ಫಿನಿಟಿ ಅನ್ನೋದನ್ನ ನೇರವಾಗಿ ಗ್ರಹಿಸೋ ಶಕ್ತಿ ಇಲ್ಲ. ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ನೀರಿಗೆ ಯಾವುದೇ ಆಕಾರ ಇಲ್ಲ ಅಲ್ವಾ? ಹೌದು. ಆದ್ರೆ ಆ ನೀರನ್ನ ಕುಡಿಬೇಕಾದ್ರೆ ನಮ್ಗೊಂದು ಲೋಟ ಬೇಕು, ಶೇಖರಿಸಿಡ್ಲು ಒಂದ್ ಬಿಂದಿಗೆ ಬೇಕು. ಭಗವಂತ ಆ ಅನಂತವಾದ ನೀರಿದ್ದ ಹಾಗೆ. ಆದ್ರೆ ಮನುಷ್ಯನ ಸೀಮಿತ ಬುದ್ಧಿಗೆ ಆ ಶಕ್ತಿಯನ್ನ ಸ್ವೀಕರಿಸೋಕೆ ವಿಭಿನ್ನ ಆಕಾರದ ಲೋಟಗಳು ಬೇಕಾಗತ್ತೆ. ಓ, ಎಂತಹ ಅದ್ಭುತವಾದ ಹೋಲಿಕೆ! ಹೌದು. ನಮಗೆ ರಕ್ಷಣೆ ಬೇಕಾದಾಗ ಒಂದು ಉಗ್ರ ಶಕ್ತಿಯ ಕಲ್ಪನೆ ಬೇಕಾಗತ್ತೆ. ಜ್ಞಾನ ಬೇಕಾದಾಗ ಒಂದು ಶಾಂತ ಧ್ಯಾನಸ್ಥ ರೂಪದ ಕಲ್ಪನೆ ಬೇಕಾಗತ್ತೆ. ಒಂದು ಮಗುಗೆ ಅಕ್ಷರ ಕಲಿಸುವಾಗ ಚಿತ್ರಗಳನ್ನ ತೋರಿಸ್ತೀವಲ್ವಾ? ಅದೇ ರೀತಿ ಭಗವಂತ ತನ್ನ ಅಪಾರವಾದ ಶಕ್ತಿಯನ್ನ ಭಕ್ತರಿಗೆ ಸುಲಭವಾಗಿ ತಲುಪಿಸಲು ಈ ವಿಭಿನ್ನ ಟೆಂಪ್ಲೇಟ್ಗಳನ್ನು ನೀಡಿದಾನೆ. ವಾವ್! ಅಂದ್ರೆ ಆ ವಿವಿಧ ಅವತಾರಗಳು ನಾವು ಅನಂತ ಶಕ್ತಿಯ ಜೊತೆ ಸಂವಹನ ನಡೆಸಲು ಬಳಸೋ ಕಪ್ಪುಗಳು ಅಥವಾ ವಿಭಿನ್ನ ಟೆಂಪ್ಲೇಟ್ಗಳಿದ್ದಂತೆ. ನಿಖರವಾಗಿ. ಆ ವಿವಿಧ ರೂಪಗಳ ಚಿಂತನೆ ನಮ್ಮ ಮನಸ್ಸಿಗೆ ಭಗವಂತನ ಬಹುಮುಖಿ ಶಕ್ತಿಯನ್ನ ಪರಿಚಯಿಸೋ ಒಂದು ಕಾಗ್ನಿಟಿವ್ ಮ್ಯಾಪಿಂಗ್ ಅಥವಾ ಮಾನಸಿಕ ವಿನ್ಯಾಸ ಇದ್ದಂತೆ ಅಲ್ವಾ? ಇದು ಖಂಡಿತವಾಗಿ ಒಂದು ಹೊಸ ದೃಷ್ಟಿಕೋನ. ಹೌದು. ಈಗ ಆ ಹಲವಾರು ರೂಪಗಳ ಪೈಕಿ ಈ ಗ್ರಂಥವು ವಿಶೇಷವಾಗಿ ಒಂದು ರೂಪದ ಮೇಲೆ ಅತಿ ಹೆಚ್ಚಿನ ಬೆಳಕು ಚೆಲ್ಲುತ್ತೆ. ಅದೇ ವೇದವ್ಯಾಸ ರೂಪ. ಜ್ಞಾನವನ್ನ ಪಸರಿಸೋದಕ್ಕಾಗಿ ಭಗವಂತನು ಎತ್ತಿದ ವಿಶೇಷ ಅವತಾರ ಇದು ಅಂತ ಹೇಳಲಾಗಿದೆ. ಆದರೆ ವೇದವ್ಯಾಸರು ಅಂದ ಕೂಡ್ಲೇ ಸಾಮಾನ್ಯವಾಗಿ ಮಹಾಭಾರತ ಬರೆದ ಒಬ್ಬ ಮುದುಕ ಋಷಿ ಅನ್ನೋ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ಗ್ರಂಥವು ಈ ವ್ಯಾಸ ಅನ್ನೋ ಪದದ ವಿಶ್ಲೇಷಣೆಯನ್ನ ಬಹಳ ವಿಶಿಷ್ಟವಾಗಿ ಮಾಡಿದೆ ಅಲ್ವಾ? ಖಂಡಿತ. ವೇದವ್ಯಾಸ ಅನ್ನೋ ಹೆಸರಿನಲ್ಲಿಯೇ ಜ್ಞಾನದ ಅಗಾಧತೆ ಇದೆ. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಬೃಹತ್ ತತ್ವ. ಮೂಲಗ್ರಂಥದಲ್ಲಿ ವ್ಯಾಸ ಅನ್ನೋ ಹೆಸರಿನ ಹಿಂದಿರೋ ಆಳವಾದ ಅರ್ಥವನ್ನ ಬಹಳ ಸುಂದರವಾಗಿ ವಿವರಿಸಿದ್ದಾರೆ.
ಅದು ಹೇಗೆ? ವ್ಯಾಸಪದವನ್ನ ವಿ ಮತ್ತೆ ಆಸ ಅಂತ ವಿಂಗಡಣಿಸಲಾಗಿದೆ. ವಿ ಅಂದ್ರೆ ವಿಶಿಷ್ಟವಾಗಿರೋದು, ಅಂದ್ರೆ ಉಳಿದೆಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಸರ್ವವಿಶಿಷ್ಟರೆನಿಸಲು ಬೇಕಾದ ಗುಣಪೂರ್ಣತೆಯನ್ನ ಅವರು ಹೊಂದಿದ್ದಾರೆ. ಈ ಗುಣಪೂರ್ಣತೆ ಅಂದ್ರೆ ಏನು? ಗುಣಪೂರ್ಣತೆ ಅಂದ್ರೆ ಯಾವುದೇ ಕೊರತೆಯಿಲ್ಲದ, ಅಪೂರ್ಣತೆ ಇಲ್ಲದ ಸಂಪೂರ್ಣ ಗುಣಗಳ ಆಗರ. ಜ್ಞಾನ, ಶಕ್ತಿ, ಪ್ರೀತಿ ಎಲ್ಲವೂ 100% ತುಂಬಿರೋ ಸ್ಥಿತಿ. ಗುಣಪೂರ್ಣತೆ. ಸರಿ, ಮತ್ತೆ ಆ ಆಸಾ ಪದದ ಅರ್ಥ ಏನು? ಆಸಾ ಅಂದ್ರೆ ಕೆಳಭಾಗ, ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣ ಹೀಗೆ ಎಲ್ಲೆಡೆ ಇರೋ ದೇಶತಃ ವ್ಯಾಪ್ತಿಯನ್ನ ಸೂಚಿಸುತ್ತೆ. ದೇಶತಃ ವ್ಯಾಪ್ತಿ ಅಂದ್ರೆ ಭೌತಿಕವಾಗಿ ಎಲ್ಲಾ ಕಡೆ ವ್ಯಾಪಿಸಿರೋದು. ಅಂದ್ರೆ ಕೇವಲ ಒಂದು ಜಾಗಕ್ಕೆ ಸೀಮಿತ ಅಲ್ಲ? ಖಂಡಿತ ಅಲ್ಲ. ಅವರು ಕೇವಲ ಭೂಮಿಯ ಮೇಲಿನ ಒಂದು ಆಶ್ರಮಕ್ಕೆ ಅಥವಾ ಒಂದು ನಿರ್ದಿಷ್ಟ ಭೌಗೋಳಿಕ ಜಾಗಕ್ಕೆ ಸೀಮಿತರಾದವರಲ್ಲ. ಜ್ಞಾನದ ರೂಪದಲ್ಲಿ ಅವರು ಇಡೀ ಬ್ರಹ್ಮಾಂಡದಾದ್ಯಂತ ವ್ಯಾಪಿಸಿರೋ ತತ್ವ. ಅಬ್ಬಾ! ಅಷ್ಟೇ ಅಲ್ಲ, ಅವರು ನಿತ್ಯರಾಗಿದ್ದು ಕಾಲತಃ ವ್ಯಾಪ್ತಿಯನ್ನೂ ಹೊಂದಿದ್ದಾರೆ. ಅಂದ್ರೆ ನಿನ್ನೆ, ಇವತ್ತು, ನಾಳೆಯನ್ನೋ ಕಾಲದ ಮಿತಿಗಳಿಲ್ದೆ ಎಲ್ಲಾ ಕಾಲದಲ್ಲೂ ಇರೋರು ಅಂತ ಗ್ರಂಥ ವಿವರಿಸುತ್ತೆ. ಛೇ, ಅಂದ್ರೆ ಅವರು ಮರದ ಕೆಳಗೆ ಕುಳಿತು ಗರಿಗಳ ಮೇಲೆ ಬರೆತಿದ್ದ ಒಬ್ಬ ಪೌರಾಣಿಕ ಋಷಿ ಅಷ್ಟೇ ಅಲ್ಲ, ಅವರನ್ನ ನಾವು ಜ್ಞಾನದ ಒಂದು ಬೃಹತ್ ಆಕಾಶಕ್ಕೆ ಅಥವಾ ಇಂದಿನ ತಂತ್ರಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಕಾಸ್ಮಿಕ್ ಇಂಟರ್ನೆಟ್ಗೆ ಹೋಲಿಸ್ಬೋದು ಅನ್ಸುತ್ತೆ. ಹೌದು, ಅದ್ಭುತವಾದ ಹೋಲಿಕೆ ಇದು. ಎಲ್ಲಿ ಜ್ಞಾನವಿದೆಯೋ, ಎಲ್ಲಿ ಸತ್ಯವಿದೆಯೋ ಅಲ್ಲೆಲ್ಲ ವ್ಯಾಸರ ವ್ಯಾಪ್ತಿ ಇದೆ. ಅವರ ನೆಟ್ವರ್ಕ್ ಕವರೇಜ್ ಇಲ್ಲದ ಜಾಗವೇ ಈ ಬ್ರಹ್ಮಾಂಡದಲ್ಲಿಲ್ಲ. ಆದ್ರೆ ಒಂದು ಪ್ರಶ್ನೆ, ಅವ್ರು ಎಲ್ಲಾ ಕಡೆ ಇದ್ರೆ ನಮ್ಗೇಕೆ ಕಾಣಿಸಲ್ಲ? ಈಗ ನೋಡಿ, ನೀವು ವೈಫೈ ಸಿಗ್ನಲ್ಗಳನ್ನ ಕಣ್ಣಿಂದ ನೋಡ್ತೀರಾ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಆದ್ರೆ ಆ ಸಿಗ್ನಲ್ ಅನ್ನ ಹಿಡಿಯೋಕೆ ನಿಮ್ಗೊಂದು ಸಾಧನ ಬೇಕು, ಒಂದು ಡಿವೈಸ್ ಬೇಕು. ಅದೇ ರೀತಿ ಆ ಕಾಸ್ಮಿಕ್ ಇಂಟರ್ನೆಟ್ ಅನ್ನ ಹಿಡಿಯೋಕೆ ನಮ್ಮ ಪ್ರಜ್ಞೆ ಅಥವಾ ಶುದ್ಧವಾದ ಮನಸ್ಸು ಅನ್ನೋ ಸಾಧನ ಬೇಕು. ಗಾಯತ್ರಿ ಜಪ ಮಾಡೋದು ಆ ನಮ್ಮ ಮನಸ್ಸಿನ ಆಂಟೆನಾವನ್ನ ಟ್ಯೂನ್ ಮಾಡಿದ ಹಾಗೆ ಅಲ್ವಾ? ಹೌದು ಹೌದು. ಆ ಕಾಸ್ಮಿಕ್ ಇಂಟರ್ನೆಟ್ನ ಬ್ಯಾಂಡ್ವಿಡ್ತ್ ಎಷ್ಟಿತ್ತಂದ್ರೆ ವೇದವ್ಯಾಸರು ಏಕಕಾಲದಲ್ಲಿ ಭೂತಕಾಲ, ಭವಿಷ್ಯತ್ಕಾಲ ಮತ್ತೆ ವರ್ತಮಾನ ಕಾಲವನ್ನ ಡೌನ್ಲೋಡ್ ಮಾಡೋ ಸಾಮರ್ಥ್ಯ ಹೊಂದಿದ್ರು. ವಾವ್! ಆ ಜ್ಞಾನದ ಜಾಲದ ಮೂಲಕ ಅವರು ಮಾಡಿದ ಕಾರ್ಯಗಳು ಎಂಥವು ಅಂದ್ರೆ ಅವು ಸಾಮಾನ್ಯ ಮನುಷ್ಯರ ಕಲ್ಪನೆಗೂ ಇಂದಿನ ವಿಜ್ಞಾನದ ನಿಯಮಗಳಿಗೂ ಮೀರಿದವು. ಗ್ರಂಥವು ವೇದವ್ಯಾಸರ ಊಹಾತೀತ ಸಾಧನೆಗಳ ಒಂದು ಪಟ್ಟಿಯನ್ನೇ ನಮ್ಮ ಮುಂದಿಡುತ್ತೆ. ಹೌದು ಹೌದು. ಆ ಪಟ್ಟಿಯನ್ನ ಓದ್ತಿದ್ದಾಗ ನನಗಂತೂ ಮೈ ಜುಮ್ಮೆನಿಸಿತು. ನಾನು ಕೆಲವು ಬೆರಗುಗೊಳಿಸುವ ಉದಾಹರಣೆಗಳನ್ನ ಹೇಳಲೇಬೇಕು. ನಾವು ಸಾಮಾನ್ಯವಾಗಿ ಯೋಚಿಸ್ತೀವಿ, ಒಂದು ಐತಿಹಾಸಿಕ ಘಟನೆ ನಡೆದ ಮೇಲೆ ಯಾರಾದರೂ ಅದರ ಬಗ್ಗೆ ಇತಿಹಾಸವನ್ನ ದಾಖಲಿಸ್ತಾರೆ ಅಂತ. ಆದ್ರೆ ವ್ಯಾಸರು ಮಹಾಭಾರತ ಯುದ್ಧ ನಡೆಯುವ ಸುಮಾರು 7 ವರ್ಷಗಳ ಮುಂಚೆಯೇ ಆ ಇಡೀ ಯುದ್ಧದ ಮೇಲೆ ಸ್ಪಷ್ಟ ಬೆಳಕು ಚೆಲ್ಲುವ 3 ಲಕ್ಷ ಶ್ಲೋಕಗಳನ್ನು ಒಳಗೊಂಡ ಬೃಹತ್ ಮಹಾಭಾರತವನ್ನ ರಚಿಸಿದ್ರು. ಯೋಚಿಸಿ, ಯಾವ ಪಾತ್ರ ಎಲ್ಲಿ ಸಾಯುತ್ತೆ, ಯಾರು ಗೆಲ್ತಾರೆ ಅನ್ನೋ ಇಡೀ ಯುದ್ಧದ ಡೀಟೇಲ್ಡ್ ಸ್ಕ್ರಿಪ್ಟ್ 7 ವರ್ಷಗಳ ಮುಂಚೆಯೇ ಸಿದ್ಧವಾಗಿತ್ತು. ಅಷ್ಟೇ ಅಲ್ಲ, ಅವರ ಸೃಷ್ಟಿಯ ಶಕ್ತಿ ಹೇಗಿತ್ತು ಅನ್ನೋದನ್ನ ಗಮನಿಸಿ. ಯೋಗಬಲದ ಮೂಲಕ ಅಂಬೆ ಮತ್ತೆ ಅಂಬಾಲಿಕೆಯರಲ್ಲಿ ಧೃತರಾಷ್ಟ್ರ, ಪಾಂಡು ಮತ್ತೆ ವಿದುರರನ್ನ ಸೃಷ್ಟಿಸಿದ್ದು. ಹೌದು. ಹಾಗೂ 101 ಮಡಕೆಗಳಲ್ಲಿ ಇಡಲ್ಪಟ್ಟ ಮಾಂಸದ ತುಂಡುಗಳಿಂದ ದುರ್ಯೋಧನಾದಿಗಳನ್ನ ಸೃಷ್ಟಿಸಿದ್ದು. ಇವೆಲ್ಲವೂ ಸಾಮಾನ್ಯ ಜೀವಶಾಸ್ತ್ರದ ನಿಯಮಗಳನ್ನ ಮೀರಿದ ಕಾರ್ಯಗಳು. ನಿಜಕ್ಕೂ ಅಚ್ಚರಿ. ಇದು ಕೇವಲ ಕಥೆಗಳಲ್ಲ. ಇಲ್ಲಿ ಒಂದು ಮುಖ್ಯವಾದ ತಾತ್ವಿಕ ಪ್ರಶ್ನೆ ಎದುರಾಗುತ್ತೆ. ಕೇವಲ ಜ್ಞಾನವಷ್ಟೇ ಅಲ್ಲ, ಪ್ರಕೃತಿಯ ಮೇಲಿನ, ಜೀವಕೋಶಗಳ ಮೇಲಿನ ಅವರ ನಿಯಂತ್ರಣ ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನ ಇದು ತೋರಿಸುತ್ತೆ. ಅವರು ಬ್ರಹ್ಮಾಂಡದ ಮೂಲ ಕೋಡಿಂಗನ್ನೇ ಬದಲಾಯಿಸುವ ಶಕ್ತಿ ಹೊಂದಿದ್ರು. ಖಂಡಿತ. ಆದರೆ ಇಲ್ಲೊಂದು ಪ್ರಾಯೋಗಿಕ ಪ್ರಶ್ನೆ ಬರುತ್ತೆ. ಅದೆಲ್ಲವೂ ಸರಿ, ಆದರೆ ಇವತ್ತು 2026ರಲ್ಲಿ ಬೆಳಿಗ್ಗೆ ಎದ್ದು ತನ್ನ ಆಫೀಸ್ಗೆ ಹೋಗೋ ತರಾತುರಿಯಲ್ಲಿರೋ ಸಾಮಾನ್ಯ ಮನುಷ್ಯನೊಬ್ಬನಿಗೆ ಈ ಮಾಂಸದ ತುಂಡುಗಳಿಂದ ಕೌರವರನ್ನ ಸೃಷ್ಟಿಸಿದ ಕಥೆಗಳೆಲ್ಲ ಹೇಗೆ ಸಂಬಂಧಪಡುತ್ತೆ? ಕೇವಲ 15 ನಿಮಿಷ ಜಪ ಮಾಡುವಾಗ ಆತ ಇವುಗಳನ್ನೆಲ್ಲ ಯಾಕೆ ಧ್ಯಾನಿಸ್ಬೇಕು? ಆ ಕನೆಕ್ಷನ್ ಏನು? ಅದೇ ಈ ಗ್ರಂಥದ ಅತಿ ಮುಖ್ಯವಾದ ಒಳನೋಟ. ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಎದ್ದು ಆಚರಣೆ ಮಾಡುವಾಗ ಆತನ ತಲೆಯಲ್ಲಿ ಆಫೀಸಿನ ಟೆನ್ಷನ್, EMI ಕಟ್ಟುವ ಚಿಂತೆ ಅಥವಾ ಯಾರ ಮೇಲೋ ಇರೋ ಕೋಪ ಇರುತ್ತಲ್ವಾ? ಹೌದು, ಪ್ರತಿದಿನದ ಗೋಳು. ಆತನ ಪ್ರಪಂಚ ಬಹಳ ಚಿಕ್ಕದು. ಆ ಸಣ್ಣ ಪ್ರಪಂಚದ ಸಮಸ್ಯೆಗಳೇ ಆತನಿಗೆ ಜಗತ್ತಿನ ಅತಿದೊಡ್ಡ ಸಮಸ್ಯೆಗಳಾಗಿ ಕಾಣುತ್ತೆ.
ಆದ್ರೆ ಯಾವಾಗ ಆತ ಗಾಯತ್ರಿ ಜಪ ಮಾಡ್ತಾ ಕಾಲ, ಮರಣ ಮತ್ತು ಪ್ರಕೃತಿಯನ್ನೇ ನಿಯಂತ್ರಿಸುವ ಭವಿಷ್ಯವನ್ನು 7 ವರ್ಷಗಳ ಮುಂಚೆಯೇ ಬರೆದಿಟ್ಟಿರುವ ವೇದವ್ಯಾಸರಂತಹ ಬೃಹತ್ ಶಕ್ತಿಯನ್ನ ಧ್ಯಾನಿಸ್ತಾನೋ ಆಗೇನಾಗುತ್ತೆ? ಆಗ ಆತನ ಆ ಚಿಕ್ಕ ಮಿತವಾದ ಪ್ರಪಂಚದ ಭ್ರಮೆ ಒಡೆದು ಹೋಗುತ್ತೆ. ತನ್ನ ದೈನಂದಿನ ಹೋರಾಟಗಳೆಲ್ಲವೂ ಒಂದು ಬೃಹತ್ ಬ್ರಹ್ಮಾಂಡದ ನಾಟಕದ ಒಂದು ಸಣ್ಣ ತುಣುಕು ಅನ್ನೋ ವಿಶಾಲ ದೃಷ್ಟಿಕೋನ ಸಿಗುತ್ತೆ. ಆ ಒಂದು ಧ್ಯಾನ ಆತನ ಇಡೀ ದಿನದ ಮಾನಸಿಕ ಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೆ. ಎಂತಹ ಅದ್ಭುತವಾದ ವಿಶ್ಲೇಷಣೆ! ಅಂದ್ರೆ ಆ ದೈನಂದಿನ ಆಚರಣೆ ನಮ್ಮ ಈಗೋ, ನಮ್ಮ ಅಹಂಕಾರವನ್ನ ಕರಗಿಸಿ ಒಂದು ವಿಶಾಲವಾದ ದೃಷ್ಟಿಕೋನವನ್ನ ನೀಡುತ್ತೆ. ನಮ್ಮ ಸಮಸ್ಯೆಗಳು ಝೂಮ್ ಔಟ್ ಆಗಿ ಬಹಳ ಸಣ್ಣದಾಗಿ ಕಾಣಲು ಶುರುವಾಗುತ್ತೆ. ಖಂಡಿತ. ಈ ಮಾತಿಗೆ ಪುಷ್ಟಿ ನೀಡುವಂತಹ ಮತ್ತೊಂದು ಘಟನೆ ಗ್ರಂಥದಲ್ಲಿದೆ. ದಯವಿಟ್ಟು ಅದನ್ನು ವಿವರಿಸಿ, ಯಾಕಂದ್ರೆ ಮರಣದ ಮೇಲಿನ ಅವರ ಹಿಡಿತವನ್ನ ತೋರಿಸುವ ಆ ಘಟನೆ ನಿಜಕ್ಕೂ ರೋಮಾಂಚಕಾರಿಯಾಗಿದೆ. ನಾನು ಹೇಳ್ತಿರೋದು ಧೃತರಾಷ್ಟ್ರನ ಪ್ರಾರ್ಥನೆಯ ಪ್ರಸಂಗದ ಬಗ್ಗೆ. ಹೌದು, ಅದು ಪ್ರತಿಯೊಬ್ಬರೂ ತಿಳಿಯಬೇಕಾದ ಘಟನೆ. ಕುರುಕ್ಷೇತ್ರ ಯುದ್ಧ ಮುಗಿದು 16 ವರ್ಷಗಳೇ ಕಳೆದಿರುತ್ತೆ. ಧೃತರಾಷ್ಟ್ರನಿಗೆ ಯುದ್ಧದಲ್ಲಿ ಮಡಿದ ತನ್ನ ಮಕ್ಕಳು ಮತ್ತೆ ಇತರ ಸಂಬಂಧಿಕರನ್ನ ನೋಡಬೇಕೆಂಬ ತೀವ್ರವಾದ ಆಸೆ ಹುಟ್ಟುತ್ತೆ. ಆತ ವೇದವ್ಯಾಸರನ್ನ ಪ್ರಾರ್ಥಿಸ್ತಾನೆ. ಆಗ ವ್ಯಾಸರು ಯುದ್ಧದಲ್ಲಿ ಮಡಿದು ಸುಟ್ಟು ಬೂದಿಯಾಗಿ ಹೋಗಿದ್ದವರನ್ನೆಲ್ಲ ಬೇರೆ ಬೇರೆ ಲೋಕಾಂತರಗಳಿಂದ ಕರೆತಂದು ಅವರ ಹಿಂದಿನ ದೇಹ, ಅವರು ಧರಿಸಿದ್ದ ಆಭರಣಗಳ ಸಮೇತ ಪ್ರತ್ಯಕ್ಷವಾಗಿ ಸೃಷ್ಟಿಸಿ ತೋರಿಸ್ತಾರೆ. ಇದು ಕೇವಲ ಒಂದು ಇಂದ್ರಜಾಲವಲ್ಲ, ಇದು ಕಾಲ, ಮರಣ ಮತ್ತು ಭೌತಿಕ ಅಸ್ತಿತ್ವದ ಮೇಲಿನ ಅವರ ಸಂಪೂರ್ಣ ನಿಯಂತ್ರಣವನ್ನ ತೋರಿಸುತ್ತೆ. ಮರಣ ಅನ್ನೋದು ಕೇವಲ ಒಂದು ಬದಲಾವಣೆಯೇ ಹೊರತು ಅಸ್ತಿತ್ವದ ಅಂತ್ಯವಲ್ಲ ಅನ್ನೋದನ್ನ ಅವರು ಪ್ರಾಯೋಗಿಕವಾಗಿ ಸಾಬೀತುಪಡಿಸಿದ್ರು. ಸ್ವಲ್ಪ ಯೋಚನೆ ಮಾಡಿ, 16 ವರ್ಷ ಹಿಂದೆ ಮಣ್ಣು ಪಾಲಾದವರು, ಸುಟ್ಟು ಡೂದಿಯಾದವರು, ಮತ್ತೆ ಅದೇ ಮುಖ, ಅದೇ ದೇಹ, ಅದೇ ಆಭರಣಗಳೊಂದಿಗೆ ಬಂದು ನಿಲ್ಲೋದು, ಇದು ನಮ್ಮ ಇಂದಿನ ಭೌತವಿಜ್ಞಾನದ ಕಲ್ಪನೆಗೂ ನಿಲ್ಕದ್ದು. ನಿಜ. ಇದರ ಜೊತೆಗೆ ಗ್ರಂಥದಲ್ಲಿ ಹೇಳಿರುವಂತೆ ಅವರು ಅರಣ್ಯದಲ್ಲಿ ಕೇವಲ ತಮ್ಮ ಸಂಕಲ್ಪ ಮಾತ್ರದಿಂದ ಶುಕಮುನಿಯನ್ನ ಸೃಷ್ಟಿಸಿದ್ದು, ಇವೆಲ್ಲವೂ ಜ್ಞಾನದ ಸಾಕಾರ ರೂಪದ ಲಕ್ಷಣಗಳು. ಆದರೆ ಇದೆಲ್ಲದರ ಮಧ್ಯೆ ನನಗೆ ವೈಯಕ್ತಿಕವಾಗಿ ಅತ್ಯಂತ ಇಷ್ಟವಾದದ್ದು ಆ ಸೂರ್ಯ ಮತ್ತೆ ವ್ಯಾಸರ ನಡುವಿನ ವ್ಯತ್ಯಾಸವನ್ನ ಹೇಳುವ ಆ ಸುಂದರವಾದ ಉಲ್ಲೇಖ. ಹೌದು, ಅದು ಈ ಗ್ರಂಥದ ಅತ್ಯಂತ ಮಾರ್ಮಿಕವಾದ ಸಾಲುಗಳಲ್ಲಿ ಒಂದು. ಆ ಸಾಲುಗಳನ್ನ ಒಮ್ಮೆ ಬಿಡಿಸಿ ನೋಡೋಣ. ಸೂರ್ಯನ ಪ್ರಕಾಶವು ಅಗಾಧವಾದದ್ದೇ ನಿಜ, ಇಡೀ ಜಗತ್ತಿಗೆ ಅದು ಬೆಳಕು ಕೊಡುತ್ತೆ. ಹೌದು. ಆದ್ರೆ ಅದು ಕೇವಲ ಭೌತಿಕ ಜಗತ್ತಿನ ಹೊರಗಿನ ಕತ್ಲೆಯನ್ನ ಮಾತ್ರ ಓಡಿಸುತ್ತೆ. ಸೂರ್ಯ ಬಂದ್ರೆ ದಿನ ಆಗತ್ತೆ. ಆದ್ರೆ ಸೂರ್ಯನಿಗಿಂತಲೂ ಶ್ರೇಷ್ಠರಾದ ವೇದವ್ಯಾಸರು ನಮ್ಮ ಅಂತರಂಗದ ಕತ್ಲೆಯನ್ನು ಓಡಿಸ್ತಾರಲ್ವಾ? ಖಂಡಿತ ನಮ್ಮ ಮನಸ್ಸನ್ನ ಆವರಿಸಿರೋ ನಮ್ಮ ಅಂತರಂಗದ ಅಜ್ಞಾನದ ಕತ್ಲೆಯನ್ನ ಓಡಿಸ್ತಾರೆ. ಸೂರ್ಯ ಕೇವಲ ಹಗಲಿನಲ್ಲಿ ಮಾತ್ರ ಇರ್ತಾನೆ, ಮೋಡ ಬಂದ್ರೆ ಮರೆಯಾಗ್ತಾನೆ. ಆದ್ರೆ ವ್ಯಾಸರು ನೀಡುವ ಆ ಅಂತರಂಗದ ಜ್ಞಾನದ ಪ್ರಕಾಶ ಒಮ್ಮೆ ಹೊತ್ಕೊಂಡ್ರೆ ಅದು ಸದಾಕಾಲ ನಮ್ಮನ್ನ ಬೆಳಗುತ್ತಿರುತ್ತೆ. ವಾಹ್, ಎಷ್ಟು ಆಳವಾದ ಚಿಂತನೆ! ಸೂರ್ಯ ಮುಳುಗಿದ ಮೇಲೆ ಕತ್ತಲೆ ಬರೋದು ಗ್ಯಾರಂಟಿ. ಆದ್ರೆ ವ್ಯಾಸರ ಜ್ಞಾನ ನಮ್ಮೊಳಗಿದ್ರೆ ನಮ್ಮ ಅಂತರಂಗದಲ್ಲಿ ಎಂದಿಗೂ ಸೂರ್ಯಾಸ್ತ ಆಗೋದೇ ಇಲ್ಲ. ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು? ನಾವು ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಿದ್ವಿ ಮತ್ತೆ ಎಲ್ಲಿಗೆ ಬಂದು ನಿಂತ್ವಿ ಅನ್ನೋದನ್ನು ಒಮ್ಮೆ ನೋಡೋಣ. ನಾವು ಪ್ರತಿದಿನ ಎದ್ದು ಯಾಂತ್ರಿಕವಾಗಿ ಮಾಡೋ ಸಂಧ್ಯಾ ವಂದನೆ, ಅದರಲ್ಲಿ ಬರೋ ಕೇವಲ ಒಂದು ಪುಟ್ಟ ಮಂತ್ರವಾದ ಗಾಯತ್ರಿ ಮಂತ್ರ. ಹೌದು. ಆದ್ರೆ ಆ ಮಂತ್ರದ ಜಪದ ಹಿಂದೆ ವೇದವ್ಯಾಸರಂಥ ಬೃಹತ್ ಶಕ್ತಿಯ ಚಿಂತನೆ ಅಡಗಿದೆ ಅನ್ನೋದನ್ನ ಈ ಸಂಧ್ಯಾವಂದನೆಯ ಅಂತರಂಗ ಗ್ರಂಥವು ನಮಗೆ ಅದ್ಭುತವಾಗಿ ಎಳೆಯಾಗಿ ಬಿಡಿಸಿಟ್ಟಿದೆ. ಇದು ಕೇವಲ ನೀರು ಚಿಮುಕಿಸುವ ಮ್ಯಾನ್ಯುಯಲ್ ಅಲ್ಲ. 100ಕ್ಕೆ 100 ಸತ್ಯ. ಯಾವುದೇ ಆಚರಣೆ, ಅದು ಎಷ್ಟೇ ಪವಿತ್ರವಾಗಿರ್ಲಿ, ಯಾವಾಗ ಅದು ಹಿಂದಿನ ಅರ್ಥ ಗೊತ್ತಿಲ್ಲದೆ ಕೇವಲ ಯಾಂತ್ರಿಕವಾಗುತ್ತೋ ಆಗ ಅದರ ಜೀವಂತಿಕೆ ಕಳೆದು ಹೋಗುತ್ತೆ. ಅದು ಕೇವಲ ಒಂದು ದಿನಚರಿಯ ಅಭ್ಯಾಸವಾಗಿ ಉಳಿಯುತ್ತೆ. ಖಂಡಿತ. ಆದ್ರೆ ಈ ಸಂಪುಟವು ತೋರಿಸಿಕೊಡುವ ಈ ರೀತಿಯ ಭಕ್ತಿಯುಕ್ತ ಜ್ಞಾನಯೋಗ ನಮ್ಮ ಆ ದೈನಂದಿನ ಆಚರಣೆಗಳನ್ನ ಒಂದು ಗಹನವಾದ ಆಧ್ಯಾತ್ಮಿಕ ಅನುಭವವಾಗಿ ಬದಲಾಯಿಸುತ್ತೆ. ಆಚರಣೆ ಎಂಬ ಮರದ ಬೇರುಗಳು ಈ ಜ್ಞಾನದ ನೀರಿಂದ ಪೋಷಣೆಯಾದಾಗ ಮಾತ್ರ ಅದರಲ್ಲಿ ನಿಜವಾದ ಭಕ್ತಿ ಎಂಬ ಹೂವು ಅರಳಲು ಸಾಧ್ಯ. ಹೌದು, ಇಲ್ಲವಾದ್ರೆ ಅದು ಕೇವಲ ಒಣಗಿದ ಮರವಾಗಿಯೇ ಉಳಿಯುತ್ತೆ. ಅದ್ಭುತ. ಆ ಯಾಂತ್ರಿಕತೆಯ ಅಜ್ಞಾನದ ಕತ್ತಲೆಯಿಂದ ಅರಿವಿನ ಬೆಳಕಿನೆಡೆಗಿನ ಪಯಣವೇ ಈ ಗ್ರಂಥದ ಒಟ್ಟು ಸಾರಾಂಶ. ಆದ್ರೆ ಈ ಎಲ್ಲಾ ಬೆರಗುಗಳ ನಡುವೆ ವ್ಯಾಸರ ಆ 7 ವರ್ಷಗಳ ಹಿಂದಿನ ಸ್ಕ್ರಿಪ್ಟ್ನ ವಿಷಯ ನನ್ನ ತಲೆಯಲ್ಲಿ ಹಾಗೆಯೇ ಉಳಿದುಬಿಟ್ಟಿದೆ.
ಅದನ್ನೇ ಆಧಾರವಾಗಿಟ್ಕೊಂಡು ಇವತ್ತಿನ ಈ ಚರ್ಚೆಗೆ ವಿದಾಯ ಹೇಳೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟೋಗಲು ಇಷ್ಟಪಡ್ತೀನಿ. ವೇದವ್ಯಾಸರು ಮಹಾಭಾರತದಂತಹ ಮಹಾಯುದ್ಧ ನಡೆಯುವ 7 ವರ್ಷಗಳ ಮುಂಚೆಯೇ ಆ ಇಡೀ ಯುದ್ಧದ ಕಥೆಯನ್ನು ಸ್ಪಷ್ಟವಾಗಿ ಬರೆದಿದ್ರು ಅಂದ್ರೆ, ನಮ್ಮ ಸ್ವಂತ ಜೀವನದ ಯುದ್ಧಗಳು, ನಮ್ಮ ದೈನಂದಿನ ಹೋರಾಟಗಳು, ನಮ್ಮ ಗೆಲುವು ಸೋಲುಗಳು ಸಹ ಆ ಬೃಹತ್ ಕಾಲಗರ್ಭದಲ್ಲಿ ಈಗಾಗಲೇ ನಿರ್ಧಾರಿತವಾಗಿದೆಯಾ? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಹೌದು. ಹಾಗಿದ್ರೆ ನಮ್ಮ ಪ್ರತಿದಿನದ ಆಚರಣೆಗಳು ಭಗವಂತನನ್ನ ಆ ಸ್ಕ್ರಿಪ್ಟ್ ಬದಲಾಯಿಸಲು ಕೇಳುವ ಅರ್ಜಿಯಲ್ಲ. ಬದಲಿಗೆ ನಿಜವಾದ ಜ್ಞಾನಯೋಗ ಅಂದ್ರೆ ಈ ಬೃಹತ್ ಕಾಸ್ಮಿಕ್ ನಾಟಕದಲ್ಲಿ ನಮ್ಮ ಪಾತ್ರ ಈಗಾಗಲೇ ಬರೆಯಲ್ಪಟ್ಟಿದೆ ಅನ್ನೋದನ್ನ ಅರಿತು, ಯಾವುದೇ ಅಹಂಕಾರವಿಲ್ಲದೆ, ಭವಿಷ್ಯದ ಭಾರವಿಲ್ಲದೆ, ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಮನಸ್ಸನ್ನ ಕೇವಲ ಆ ಪಾತ್ರ ನಿರ್ವಹಿಸಲು ಸಜ್ಜುಗೊಳಿಸುವುದೇ ಆಗಿರಬಹುದಾ? ಇದು ಖಂಡಿತವಾಗಲೂ ನಮ್ಮನ್ನ ಆಳವಾದ ಯೋಚನೆಗೆ ಹಚ್ಚುತ್ತೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.